ಶುಕ್ರಾಚಾರ್ಯರು ಅಂತ ಇದ್ದಾರೆ, ಬ್ರಹ್ಮಾದಿ ದೇವತೆಗಳಿಗೆ ಋಷಿಗಳಿಗೂ ಗೊತ್ತಿಲ್ಲದೇ ಇರತಕ್ಕಂತಹ ವಿದ್ಯೆ, ಅಪೂರ್ವವಾದ ವಿದ್ಯೆ, ತಾಂ ವಿದ್ಯಾಂ ನಾಥ ಯಾಚಿಷ್ಯೆ ತ್ವಂ ಗುರು ಮಮ ದೈವತಂ, ಅಂತಹ ವಿದ್ಯೆಯನ್ನು ನೀನು ನನಗೆ ದಯಪಾಲಿಸಬೇಕು. ಯಾವ ದೇವತೆಗಳಿಗೂ ಯಾವ ಋಷಿಗಳಲ್ಲೂ ಇಲ್ಲದೇ ಇರುವಂತಹ ಅಪೂರ್ವವಾದ ವಿದ್ಯೆಯನ್ನು ನೀನು ನನಗೆ ದಯಪಾಲಿಸು. ಯಾವುದದು? ಮೃತ ಸಂಜೀವಿನೀಂ ವಿದ್ಯಾಂ ಅಜ್ಞಾತಾಂ ತ್ರಿದಶೈರಪಿ, ದೇವತೆಗಳಿಗೂ ತಿಳಿಯದೇ ಹೋಗಿರುವಂತಹ ಮೃತ ಸಂಜೀವಿನಿ ವಿದ್ಯೆ, ಸತ್ತವರನ್ನು ಬದುಕಿಸುವಂತಹ ವಿದ್ಯೆ, ಅದನ್ನು ನೀನು ನನಗೆ ದಯಪಾಲಿಸಬೇಕು. ತಾಂ ದತ್ತಮಾನ್ ಸುರಶ್ರೇಷ್ಠ ತಸ್ಮೈ ಶುಕ್ರಾಯಾಜತೆ. ಶುಕ್ರಾಚಾರ್ಯರು ರುದ್ರದೇವರನ್ನು ಹೀಗೆ ಪ್ರಾರ್ಥಿಸಿಕೊಂಡರು. ರುದ್ರದೇವರು ಶುಕ್ರಾಚಾರ್ಯರಿಗೆ ಆ ವಿದ್ಯೆಯನ್ನು ದಯಪಾಲಿಸಿದರು. ಅಷ್ಟೇ ಅಲ್ಲ, ಲೌಕಿಕವಾಗಿರತಕ್ಕಂತಹ ಇನ್ನೂ ಅನೇಕ ವಿದ್ಯೆಗಳನ್ನು ನೀಡಿದರು. ಅಲೌಕಿಕವಾಗಿರತಕ್ಕಂತಹ ಈ ಮೃತ ಸಂಜೀವಿನಿ ವಿದ್ಯೆಯ ಜೊತೆಗೆ ಲೋಕದ ವಿದ್ಯೆಯನ್ನು ಕೂಡ ಅದನ್ನೆಲ್ಲ ನೀಡಿದರು. ಯಾಕೆ ನೀಡಿದರು? ಯಾಕೆಂತಂದರೆ ಕಿಂ ಪುನಃ ಶಂಕರೇ ತುಷ್ಟೇ ವಿಚಾರ್ಯಂ ಅವಶಿಷ್ಯತೆ. ರುದ್ರದೇವರ ಪ್ರಸನ್ನರಾದರು ಅಂತಂದರೆ ಪಡೆಯಲಿಕ್ಕೆ ಅಸಾಧ್ಯವಾದುದು ಯಾವುದಿದೆ? ಹೀಗೆ ಶುಕ್ರಾಚಾರ್ಯರು ರುದ್ರದೇವರ ಅನುಗ್ರಹದಿಂದ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದರು. ತನ್ನ ತಂದೆ ಬಳಿಗೆ ಬಂದರು. ಸಲಬ್ಧ್ವಾ ಮಹಾವಿದ್ಯಾಂ ಪ್ರಾಯಾತ ಸ್ವಪಿತರಂ ಗುರುಂ ದೈತ್ಯಾನಾಂಚ ಗುರುಶ್ಚಾಸೀತ್ ವಿದ್ಯೆಯಾ ಪೂಜಿತಃ ಕವಿ. ಅಪೂರ್ವವಾದಂತಹ ಇಂತಹ ಒಂದು ವಿದ್ಯೆಯನ್ನು ಪಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ವಿಚಾರ ಆ ದಾನವರಿಗೆಲ್ಲ ತಿಳಿಯಿತು, ದೈತ್ಯರಿಗೆ ತಿಳಿಯಿತು. ದೈತ್ಯರು ಈ ಶುಕ್ರಾಚಾರ್ಯರನ್ನು ನೀವು ನಮ್ಮ ಕುಲಗುರುಗಳಾಗಿ ನಮ್ಮನ್ನು ಮುನ್ನಡೆಸಬೇಕು ಅಂತ ಹೇಳಿಕೊಂಡು ಅವರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿದರು. ಮೃತ ಸಂಜೀವನಿ ವಿದ್ಯೆ ಶುಕ್ರಾಚಾರ್ಯರಲ್ಲಿದೆ. ಮುಂದೆ ತದಃ ಕದಾಚಿತ್ ತಾಂ ವಿದ್ಯಾಂ ಕಸ್ಮಿಂಶ್ಚಿತ್ ಕಾರಣಾಂತರೆ ಕಚೋ ಬೃಹಸ್ಪತಿ ಸುತಃ ವಿದ್ಯಾಂ ಪ್ರಾಪ್ತಃ ಕವೇಸ್ತು ತಾಂ. ಮುಂದೆ ಈ ವಿದ್ಯೆ ಎಲ್ಲಿ ಹೋಯಿತು ಅಂತಂದರೆ ಅದು ಅನಿವಾರ್ಯವಾಗಿ ಬೃಹಸ್ಪತ್ಯಾಚಾರ್ಯರ ಮಗನಾಗಿರತಕ್ಕಂತಹ ಕಚ ಅನ್ನತಕ್ಕಂಥ ಹೆಸರಿನ ಆಚಾರ್ಯರು, ಅವರಿಗೂ ಕೂಡ ಈ ವಿದ್ಯೆ ಬಂತು. ಕಚೋ ಬೃಹಸ್ಪತಿ ಸುತಃ ವಿದ್ಯಾಂ ಪ್ರಾಪ್ತಃ ಕವೇಸ್ತು ತಾಂ. ಮುಂದೆ ಕಚಾತ್ ಬೃಹಸ್ಪತಿಶ್ಚಾಪಿ ತಥೋ ದೇವಾ ಪೃಥಕ್ ಪೃಥಕ್. ಆ ಕಚನಿಂದಾಗಿ ಅವನ ತಂದೆ ಬೃಹಸ್ಪತ್ಯಾಚಾರ್ಯರು ಪಡ್ಕೊಂಡ್ರು. ಅಲ್ಲಿಂದ ಅದು ಎಲ್ಲ ದೇವತೆಗಳು ಕೂಡ ಬೃಹಸ್ಪತ್ಯಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿರತಕ್ಕಂತಹ ಎಲ್ಲ ದೇವತೆಗಳಿಗೂ ಕೂಡ ಅದು ಸಿಕ್ಕಿಬಿಡ್ತು. ಅವಾಪುಹು ಮಹತೀಂ ವಿದ್ಯಾಂ ಯಾಮಾಹು ಮೃತ ಜೀವಿನೀಂ. ಯತ್ರ ಸಾ ಕವಿನಾ ಪ್ರಾಪ್ತ ವಿದ್ಯಾ ಆಪೂಜ್ಯ ಮಹೇಶ್ವರಂ ಗೌತಮ್ಯಾ ಉತ್ತರೇ ಪಾರೆ ಶುಕ್ರತೀರ್ಥ ತದುಚ್ಯತೆ. ಗೋದಾವರಿಯ ಯಾವ ತೀರದಲ್ಲಿ ಶುಕ್ರಾಚಾರ್ಯರು ಹೀಗೆ ರುದ್ರದೇವರನ್ನು ಪೂಜಿಸಿ ತಪಸ್ಸಿನಿಂದ ಒಲಿಸಿ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದರೋ ಆ ತೀರ್ಥ ಅದು ಶುಕ್ರತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಮೃತ ಸಂಜೀವಿನಿ ತೀರ್ಥಂ ಆಯುರಾರೋಗ್ಯವರ್ಧನಂ ಸ್ನಾನಂ ದಾನಂಚ ಯತ್ಕಿಂಚಿತ್ ಸರ್ವಂ ಅಕ್ಷಯ ಪುಣ್ಯದಂ. ಆ ತೀರ್ಥದಲ್ಲಿ ಮಿಂದವರಿಗೂ ಕೂಡ ವಿಶೇಷವಾದಂತಹ ಇಂತಹ ಅನುಗ್ರಹ ಇದೆ ಅಂತ ಹೇಳಿಕೊಂಡು ಫಲಶ್ರುತಿಯಲ್ಲಿ ತೋರಿಸ್ತಾ ಇದ್ದಾರೆ. ಮುಂದೆ ಇನ್ನೊಂದು ತೀರ್ಥ ಇಂದ್ರತೀರ್ಥ. ಈಗ ವರ್ಣನೆ ಮಾಡಿದ್ದು ಶುಕ್ರತೀರ್ಥ. ಶುಕ್ರಾಚಾರ್ಯರು ಆ ಮೃತ ಸಂಜೀವಿನಿ ವಿದ್ಯೆಯನ್ನು ರುದ್ರದೇವರಿಂದ ಪಡೆದದ್ದು. ರುದ್ರದೇವರಿಂದ ಅವರು ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆಯುವುದಕ್ಕೆ ಕಾರಣವಾಗಿರುವಂತಹ ಪೂರ್ವಕಥೆ ಇದನ್ನೆಲ್ಲ ಈ ಅಧ್ಯಾಯದಲ್ಲಿ ತಿಳಿಸಿ ಆಯಿತು. ಮುಂದಿನ ವಿಚಾರ ಇಂದ್ರತೀರ್ಥಂ ಇತಿ ಖ್ಯಾತಂ. ಇಂದ್ರತೀರ್ಥ ಅಂತ ಒಂದು ತೀರ್ಥ. ಏನದು ಅದರ ಹಿನ್ನೆಲೆ? ಪುರಾ ವೃತ್ರವಧೆ ವೃತ್ತೆ ಬ್ರಹ್ಮಹತ್ಯಾತು ನಾರದ ಶಚೀಪತಿಂ ಚ ಅನುಗತ ಅಬಿಭ್ಯದೃಷ್ಟ್ವಾದು ತಾಂ ಹರಿಹಿ. ವೃತ್ರಾಸುರನ ಸಂಹಾರವನ್ನು ಇಂದ್ರದೇವ ಅನಿವಾರ್ಯವಾಗಿ ಮಾಡಬೇಕಾಗಿ ಬಂತು. ವೃತ್ರಾಸುರ ಅವನು ತ್ವಷ್ಟು ಪ್ರಜಾಪತಿಗಳ ಮಕ್ಕಳು, ಹಾಗಾಗಿ ಅವನು ಬ್ರಾಹ್ಮಣ ಇದ್ದಾನೆ. ಬ್ರಹ್ಮಹತ್ಯೆಯ ದೋಷ ಆ ಇಂದ್ರನನ್ನು ಅಟ್ಟಿಸಿಕೊಂಡು ಬಂತು. ಭಯಭೀತನಾಗಿ ಇಂದ್ರ ಆ ಬ್ರಹ್ಮಹತ್ಯೆಯ ದೋಷಕ್ಕೆ ಹೆದರಿ
ಸಿಕ್ಕಲ್ಲಿ ಓಡ್ತಾ ಇದ್ದಾನೆ. ಆದರೆ ಯತ್ರ ಯತ್ರ ತ್ವಸೌ ಯಾತಿ ಹತ್ಯ ಸಾಪಿ ಇಂದ್ರಗಾಮಿನಿ, ಎಲ್ಲಿ ಓಡಿದರೂ ಕೂಡ ಆ ಬ್ರಹ್ಮಹತ್ಯಾ ದೋಷ ಇಂದ್ರನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ಕೊನೆಗೆ ಸಮಹತ್ಸರ ಆವಿಶ್ಯ ಪದ್ಮನಾಲಂ ಉಪಾಗಮತ್, ಯಾರಿಗೂ ತಿಳಿಯದಂತೆ, ಆ ಬ್ರಹ್ಮಹತ್ಯೆಗೂ ಕೂಡ ತಿಳಿಯದಂತೆ ಸೂಕ್ಷ್ಮವಾಗಿ ಆ ಮಾನಸ ಸರೋವರದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಪದ್ಮ, ಅದರ ನಾಳ ಏನಿದೆ ಆ ನಾಳದೊಳಗೆ ಹೋಗಿ ಸೂಕ್ಷ್ಮ ರೂಪದಿಂದ ಸೇರ್ಕೊಂಡ್ಬಿಟ್ಟ. ತತ್ರಾಸೌ ತಂತುವದ್ಭೂತ್ವ ವಾಸಂ ಚಕ್ರೇ ಸಚೀಪತಿ, ಆ ಪದ್ಮದ ನಾಳದೊಳಗಿರತಕ್ಕಂತಹ ಏನು ನೂಲಿನ ರೂಪದಲ್ಲಿ ಅವನು ಹೋಗಿ ಸೇರ್ಕೊಂಡ್ಬಿಟ್ಟ. ಸರಸ್ತೀರೇಪಿ ಹತ್ಯಾಸೀದ್ ದಿವ್ಯಂ ವರ್ಷಸಹಸ್ರಗಂ, ಈ ಇಂದ್ರನನ್ನು ಅಟ್ಟಿಸಿಕೊಂಡು ಬಂದಿದ್ದಂತಹ ಆ ಬ್ರಹ್ಮಹತ್ಯಾ ದೋಷ ಏನಿದೆ, ಇದ್ದಕ್ಕಿದ್ದಂತೆ ಆ ಇಂದ್ರನನ್ನು ಕಾಣದೆ ಆ ಸರೋವರದ ದಡದಲ್ಲಿಯೇ ಅವನ ನಿರೀಕ್ಷಿಸ್ತಾ ಕೂತಿದೆ. ಇಷ್ಟರ ನಡುವೆ ಲೋಕದಲ್ಲಿ ಇಂದ್ರನಿಲ್ಲದೆ ಇಂದ್ರ 3 ಲೋಕದ ಅಧಿಪತಿ. ಯಾವಾಗ ರಾಜ ಇಲ್ಲ ಅಂತ ಆಗ್ತಾನೋ ಅಲ್ಲಿ ಅರಾಜಕತೆ ತಾಂಡವವಾಡತ್ತೆ. ಇದರಿಂದ ಭೀತರಾಗಿರತಕ್ಕಂತಹ ದೇವತೆಗಳು ಮುನಿಗಳು ಮಂತ್ರಯಾಮಾಸು ಅವ್ಯಗ್ರಾಹ ಕಥಮಿಂದ್ರೋ ಭವೇದಿತಿ. ಆವಾಗ ಯಾರನ್ನ ಒಬ್ಬನನ್ನು ಇಂದ್ರನ್ನಾಗಿ ಮಾಡಬೇಕಾಗಿದೆ, ಆ ಪದವಿಯಲ್ಲಿ ಒಬ್ಬ ಉಳಿದು ಲೋಕವನ್ನು ರಕ್ಷಿಸಬೇಕಾಗಿದೆ, ಯಾರನ್ನು ಇಂದ್ರನನ್ನಾಗಿ ಮಾಡೋಣ? ಬ್ರಹ್ಮದೇವರಂತ ಇದ್ದಾರೆ, ತತ್ರಾಹಂ ಅವದಂ ದೇವಾನ್ ಹತ್ಯಾಸ್ಥಾನಂ ಪ್ರಕಲ್ಪ್ಯ ಚ ಇಂದ್ರಸ್ಯ ಪಾವನಾರ್ಥಾಯ ಗೌತಮ್ಯಾಂ ಅಭಿಷಿಚ್ಯತಾಂ. ಬ್ರಹ್ಮದೇವರಂತ ಇದ್ದಾರೆ, ಮೊದಲು ಆ ಬ್ರಹ್ಮಹತ್ಯೆಗೆ ಅದಕ್ಕೊಂದು ಸ್ಥಾನವನ್ನು ಕಲ್ಪನೆ ಮಾಡಬೇಕು. ಆ ಬಳಿಕ ಇಂದ್ರನನ್ನು ಶುಚಿರ್ಭೂತನಾಗಿ ಮಾಡಬೇಕು. ಅದಕ್ಕೋಸ್ಕರ ಗೌತಮ್ಯಾಂ ಅಭಿಷಿಚ್ಯತಾಂ, ಈ ಗೋದಾವರಿ ತೀರದಲ್ಲಿ ಅವನಿಗೆ ಆ ಗಂಗಾ ನದಿಯ ಜಲದಿಂದಾಗಿ ಅಭಿಷೇಕ ಮಾಡಿ, ಇದರಿಂದಾಗ ಅವನು ಯತ್ರಾಭಿಷಿಕ್ತ ಭೂತಾತ್ಮ ಪುನರಿಂದ್ರೋ ಭವಿಷ್ಯತಿ, ಇನ್ನೊಬ್ಬ ಇಂದ್ರನನ್ನು ಹುಡುಕೋ ವಿಚಾರ ಬೇಡ, ಇದ್ದ ಇಂದ್ರನನ್ನೇ ಪವಿತ್ರನನ್ನಾಗಿ ಮಾಡಿ ಬಂದಿರತಕ್ಕಂಥ ಬ್ರಹ್ಮಹತ್ಯೆಗೆ ಬೇರೆ ಸ್ಥಾನವನ್ನು ತೋರಿಸಿ ಇವನನ್ನು ಶುಚಿರ್ಭೂತನನ್ನಾಗಿ ಮಾಡಿ ಅವನನ್ನೇ ಇಂದ್ರನನ್ನಾಗಿ ಮಾಡೋಣ. ದೇವತೆಗಳು ಹಾಗೆ ನಿಶ್ಚಯ ಮಾಡಿದರು. ಕೃತ್ವ ಗೌತಮೀಂ ಶೀಘ್ರಂ ಆಗಮನ್, ಗೋದಾವರಿ ತೀರದಕ್ಕೆಲ್ಲ ಬಂದಿದ್ದಾರೆ. ಅಭಿಷೇಕ್ತು ಕಾಮಾಹ ತೇ ಸರ್ವೇ ಶಚೀಕಾಂತಂ ಚ ತಸ್ಥಿರೇ, ಇಂದ್ರನಿಗೆ ಅಭಿಷೇಕ ಮಾಡಬೇಕು ಎಂದು ಬಯಸಿದ್ದಾರೆ. ಅಭಿಷಿಚ್ಯಮಾನಂ ಇಂದ್ರಂ ತಂ ಪ್ರಕೋಪಾತ್ ಗೌತಮೋ ಬ್ರವೀತ್. ಅಷ್ಟಾಗುವಾಗ ಗೌತಮ ಮಹರ್ಷಿಗಳಿಗೆ ಈ ವರ್ತನೆಯಿಂದ ಕೋಪ ಬಂದಿದೆ. ಏನು ಕೋಪ? ಯಾಕೆ? ಅಭಿಷೇಕ್ಷ್ಯಂತಿ ಪಾಪಿಷ್ಠಂ ಮಹೇಂದ್ರಂ ಗುರುತಲ್ಪಗಂ ತಾನ್ ಸರ್ವಾನ್ ಭಸ್ಮಸಾತ್ ಕುರ್ಯಾಂ ಶೀಘ್ರಂ ಯಾಂತು ಅಸುರಾರಯಃ. ಇಂದ್ರ ಮಹಾಪಾಪಿಷ್ಠ, ಒಂದೆಡೆ ಬ್ರಹ್ಮಹತ್ಯೆಯನ್ನು ಮಾಡಿದ್ದಾನೆ. ಅಷ್ಟೇ ಮಾಡಿದ್ದಲ್ಲದೆ ಇದೇ ಗೌತಮ ಮಹರ್ಷಿಗಳ ಮಡದಿಯಾಗಿರುವಂತಹ ಆ ಅಹಲ್ಯೆಯನ್ನು ಕೆಡಿಸಿದವನಿದ್ದಾನೆ. ಹಾಗಾಗಿ ಇಂತಹವನಿಗೆ ಅಭಿಷೇಕ್ಷಂತಿ ಪಾಪಿಷ್ಠಂ ಮಹೇಂದ್ರಂ ಗುರುತಲ್ಪಗಂ, ಯಾರು ಇಂತಹ ಕಾರ್ಯದಲ್ಲಿ ತೊಡಗಿದ್ದೀರೋ ನಿಮ್ಮನ್ನೆಲ್ಲ ನನಗೆ ಸುಟ್ಟು ಹಾಕಿಬಿಡ್ತೇನೆ. ತಾನು ಸರ್ವಾನ್ ಭಸ್ಮಸಾತ್ ಕುರ್ಯಾಂ ಶೀಘ್ರಂ ಯಾಂತು ಅಸುರಾರಯ, ಎಲ್ಲರೂ ಕೂಡ ದೇವತೆಗಳಿಂದ ಹೊರಟು ಹೋಗಿ ಅಂತ ಹೇಳಿಕೊಂಡು ಗೌತಮ ಮಹರ್ಷಿಗಳು ಆಜ್ಞಾಪಿಸಿದರು. ಆವಾಗ ದೇವತೆಗಳೆಲ್ಲ ಈ ಇಂದ್ರನನ್ನು ಕರಗೊಂಡು ಇಲ್ಲಿ ಆ ಗೋದಾವರಿ ಜಲದಿಂದಾಗಿ ಅವನಿಗೆ ಸ್ನಾನ ಮಾಡಿಸಬೇಕಾಗಿತ್ತು, ಅಭಿಷೇಕ ಮಾಡಿಸಬೇಕಾಗಿತ್ತು. ಅದನ್ನೆಲ್ಲರೂ ಕೂಡ ನಿವೃತ್ತರಾದರು. ನೇರವಾಗಿ ನರ್ಮದಾಂ ಆಗಮನ್ ಸರ್ವೇ ಇಂದ್ರಂ ಆದಾಯ ಸತ್ವರಾಹ, ನರ್ಮದಾ ತೀರಕ್ಕೆ ಕರ್ಕೊಂಡು ಹೋದರು ಅವನನ್ನು ಶುಚಿರ್ಭೂತನಾಗಿ ಮಾಡೋದಕ್ಕೋಸ್ಕರ. ಉತ್ತರೇ ನರ್ಮದಾ ತೀರೆ ಅಭಿಷೇಕಾಯ ತಸ್ಥಿರೇ, ನರ್ಮದೆಯ ಉತ್ತರ ತೀರದಲ್ಲಿ ಈ ಅಭಿಷೇಕಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಸಿಕೊಂಡಿದ್ದಾರೆ. ಆವಾಗ ಅಭಿಷೇಕ್ಷ್ಯಮಾಣಂ ಇಂದ್ರಂ ತಂ ಮಾಂಡವ್ಯೋ ಭಗವಾನ್ ಋಷಿ ಅಬ್ರವೀತ್. ಅಲ್ಲಿಗೆ ಮಾಂಡವ್ಯ ಮಹರ್ಷಿಗಳು ಬಂದಿದ್ದಾರೆ. ಅವರಂತ ಇದ್ದಾರೆ, ಭಸ್ಮಸಾತ್ ಕುರ್ಯಾಂ ಯದಿ ಸ್ಯಾದ್ ಅಭಿಷೇಚನಂ ಪೂಜೆಯಾಮಾಸು ರಮರಾಹ ಮಾಂಡವ್ಯಂ ಯುಕ್ತಿಭಿಸ್ತವೈ. ಗೋದಾವರಿ ತೀರದಲ್ಲಿ ಹೋದಾಗ ಗೌತಮ ಮಹರ್ಷಿಗಳು
ಹೇಗೆ ಗದರಿಸಿದರೋ ನರ್ಮದಾ ತೀರಕ್ಕೆ ಬಂದಾಗ ಮಾಂಡವ್ಯ ಮಹರ್ಷಿಗಳು ಅದೇ ರೀತಿ ಗದರಿಸಿದರು. ಆವಾಗ ಇಲ್ಲೆಲ್ಲ ನಿವೃತ್ತರಾಗಿ ಇಂಥ ಮಾಂಡವ್ಯರು ದೇವತೆಗಳಿಗೆ ಇಂದ್ರನ ಅಭಿಷೇಕದಿಂದ ನಿವೃತ್ತರಾಗುವಂತೆ ಆಜ್ಞಾಪಿಸಿದಾಗ ದೇವತೆಗಳೆಲ್ಲ ಪ್ರಾರ್ಥಿಸ್ಕೋತಾ ಇದ್ದಾರೆ. ಅಯಮಿಂದ್ರ ಸಹಸ್ರಾಕ್ಷ ಯಸ್ಮಿನ್ ದೇಶೇ ಅಭಿಷಿಚ್ಯತೆ ತತ್ರ ಅತಿದಾರುಣಂ ವಿಘ್ನಂ ಮುನೇ ಸಮುಪಜಾಯತೆ ತಚ್ಛಾಂತಿಂ ಕುರು ಕಲ್ಯಾಣ ಪ್ರಸೀದ ವರದೋ ಭವ ಮಲನಿರ್ಯಾತನಂ ಯಸ್ಮಿನ್ ಕುರ್ಮಃ ತಸ್ಮಿನ್ ವರಾನ್ ಬಹೂನ್ ದೇಶ ದಾಸ್ಯಾಮಹೇ ಸರ್ವೇ ತದನುಜ್ಞಾತುಮರ್ಹಸಿ. ಮಾಂಡವ್ಯರ ಅಭಿಪ್ರಾಯ ಹೀಗೆ, ಈ ಇಂದ್ರನನ್ನು ಇಲ್ಲಿ ಅಭಿಷೇಕ ಮಾಡಿ ಪಾವನಗೊಳಿಸಿದ್ದಾದರೆ ಆ ಮಲ ಅದು ಇಲ್ಲಿ ಉಳಿದು ಬಿಡತ್ತೆ. ಹಾಗಾಗಿ ಈ ಕ್ಷೇತ್ರ ನರ್ಮದಾ ತೀರ ಅದು ಅಪವಿತ್ರವಾಗತ್ತೆ. ಹಾಗಾಗಿ ಇಲ್ಲಿ ಮಾಡಬಾರ್ದು ಅಂತ ಹೇಳಿಕೊಂಡು ದೇವತೆಗಳೆಲ್ಲ ಪ್ರಾರ್ಥಿಸ್ಕೋತಾ ಇದ್ದಾರೆ. ಮಾಂಡವ್ಯ ಮಹರ್ಷಿಗಳಲ್ಲಿ ಇಲ್ಲ, ನಾವು ಇವನನ್ನು ಇಂದ್ರನು ಲೋಕದ ಅಧಿಪತಿಯಾಗಿ, ಮೂರು ಲೋಕದ ಅಧಿಪತಿಯಾಗಿ ನಮಗೆ ಇರಬೇಕು ಅಂತಿದ್ದರೆ ಅವನ ದೋಷ ಎಲ್ಲ ಪರಿಹಾರ ಆಗಬೇಕು. ಅವನ ದೋಷ ಪರಿಹಾರ ಮಾಡೋಣ ಅಂತ ಹೇಳಿಕೊಂಡು ಯಾವ ಕ್ಷೇತ್ರಕ್ಕೆ ಹೋದರೂ ಇಂತಹ ವಿಘ್ನಗಳು ಬರ್ತಾ ಇದ್ದಾವೆ. ಹಾಗಾಗಿ ಆ ವಿಘ್ನವನ್ನು ನೀವೇ ಪರಿಹಾರ ಮಾಡಬೇಕು. ಇಲ್ಲ, ಇವನಲ್ಲಿ ಅಭಿಷೇಕ ಮಾಡಿದಾಗ ಮಲ ಇಲ್ಲಿ ಉಳಿದು ಬಿಡುತ್ತೆ, ಬ್ರಹ್ಮಹತ್ಯಾ ದೋಷ, ಅದನ್ನು ನಾವು ಪರಿಹರಿಸ್ತೇವೆ. ದೇವ ದಾಸ್ಯಾಮಹೇ ಸರ್ವೇ ತದನುಜ್ಞಾತುಮರ್ಹಸಿ ಯಸ್ಮಿನ್ ದೇಶೇ ಸುರೇಂದ್ರಸ್ಯ ಅಭಿಷೇಕೋ ಭವಿಷ್ಯತಿ ಸರ್ವಕಾಮದಃ ಪುಂಸಾಂ ಧಾನ್ಯವೃಕ್ಷ ಫಲೈರ್ಯುತಃ ನಾನಾ ವೃಷ್ಟಿ ನ ಅನಾವೃಷ್ಟಿ ನ ದುರ್ಭಿಕ್ಷಂ ಭವೇದತ್ರ ಕದಾಚನ. ಅವರಂತ ಇದ್ದಾರೆ, ಅಲ್ಲಿ ಆ ಬ್ರಹ್ಮಹತ್ಯಾ ದೋಷ ಶೇಷ ಮಲ ಅಲ್ಲಿ ಉಳಿಯೋದಿಲ್ಲ. ಅದರ ಬದಲಾಗಿ ಎಲ್ಲಿ ನಾವು ಇಂದ್ರನನ್ನು ಅಭಿಷೇಕ ಮಾಡ್ತೇವೋ ಆ ಕ್ಷೇತ್ರ ಪರಮ ಪಾವನವಾಗತ್ತೆ. ಅಲ್ಲಿ ಎಂದಿಗೂ ಕೂಡ ಅನಾವೃಷ್ಟಿ ಅದು ಬರೋದಿಲ್ಲ, ಎಲ್ಲ ಸುಭಿಕ್ಷೆ ಉಂಟಾಗತ್ತೆ. ಧಾನ್ಯ ವೃಕ್ಷ ಫಲೈರ್ಯುತಃ ಸರ್ವ ಕಾಮದಃ ಮಾನವರು ಬಯಸಿದ್ದೆಲ್ಲೂ ಕಡಲಿ ದೊರಕುವಂತಾಗತ್ತೆ. ಇಂತಹ ಅನುಗ್ರಹವನ್ನು ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ದೇವತೆಗಳು ಮಾಂಡವ್ಯರಲ್ಲಿ ವಿನಂತಿಸಿಕೊಂಡಿದ್ದಾರೆ.